ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಯಾರೋ ತಪ್ಪು ಮಾಡಿದ್ದು ಆಯ್ತು, ಅವ್ರು ಇಲ್ಲಿಂದ ಹೋಗಿದ್ದು ಆಯ್ತು. ಯಾವಾಗಲೂ ನಡೆದಿದ್ದ ಘಟನೆನ ನೀವು ಈಗ ಬಂದು ಎನ್ಕ್ವೈರಿ ಮಾಡ್ತೀನಿ ಅಂತಂದರೆ ನಮಗೆ ತುಂಬ ಡಿಸ್ಟರ್ಬ್ ಆಗುತ್ತೆ. ಅದರಲ್ಲೂ ಶಾರ್ವರಿ ಈ ಮನೆ ಮಹಾಲಕ್ಷ್ಮಿ ಇದ್ದಾಗ ಇಂಥ ವಿಷಯನ ಅವಳವ್ರಿಗೆ ತಂದಿದ್ದೇ ತಪ್ಪು. ಹೌದು ಇನ್ಸ್ಪೆಕ್ಟರ್, ನಮಗೆ ನಿಮ್ಮ ಎಂಕ್ವೈರಿ ಮೇಲೆ ನಂಬಿಕೆ ಇಲ್ಲ, ನಮ್ಮ ಚಿಕ್ಕಮ್ಮನ ಮಾತು ಮೇಲೆ ನಂಬಿಕೆ ಇದೆ. ನೀವು ಮಾಡ್ತಾ ಇರೋ ಎಂಕ್ವೈರಿ ನಮ್ಮ ನಂಬಿಕೆನ ಪ್ರಶ್ನೆ ಮಾಡೋ ಥರ ಇದೆ. ನೋಡಿ, ರತ್ನ ಮತ್ತೆ ಅವಳ ಗಂಡ ನಮಗೆ ದ್ರೋಹ ಮಾಡಿದ್ ನಿಜ. ಆದರೆ ಶಾರ್ವರಿ ಅವರು ಅವ್ರಿಗೆ ಸಹಾಯ ಮಾಡಿದ್ದಕ್ಕೂ ಅವ್ರು ನಮಗೆ ದ್ರೋಹ ಮಾಡಿದ್ದಕ್ಕೂ ಯಾವ ಸಂಬಂಧನೂ ಇಲ್ಲ. ರತ್ನ ನಮಗೆ ದ್ರೋಹ ಮಾಡಿದ್ದು ಅವಳು ಕೆಟ್ಟು ತಂದಿಂದ, ಶಾರ್ವರಿ ಅವರು ಅವಳಿಗೆ ಸಹಾಯ ಮಾಡಿದ್ದು ಇವ್ರು ಒಳ್ಳೆ ತಂದಿಂದ. ದಯವಿಟ್ಟು ಇದನ್ನು ಅರ್ಥ ಮಾಡಿಕೊಂಡು ಈ ವಿಷಯ ಇಲ್ಲಿಗೆ ಬಿಟ್ಬಿಡಿ. ಮಹೇಶ್ ಅವರೇ, ದಯವಿಟ್ಟು ಇದನ್ನ ಇಲ್ಲಿಗೆ ನಿಲ್ಲಿಸ್ಬಿಡಿ. ಹಳೆ ವಿಷಯನ ಮತ್ತೆ ಮತ್ತೆ ಕೆತ್ಕೋದು ಯಾಕೆ? ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಹಳೆ ವಿಷಯಗಳನ್ನು ಈ ರೀತಿ ಕೆದಕಿ ಮನೆ ನೆಮ್ಮದಿನ ಹಾಳು ಮಾಡ್ಕೋಬೇಕಾ? ನಿಮ್ಗೆಲ್ರಿಗೂ ಅನುಮಾನ ಇರೋದೇ ಆದರೆ ನಾನು ಪೊಲೀಸ್ ಕಸ್ಟಡಿಲಿ ಇದ್ಕೊಂಡೆ ಎನ್ಕ್ವೈರಿನ ಎದುರಿಸ್ತೀನಿ. ಚೇಚೆ, ಏನು ಮಾತು ಅಂತ ಆಡ್ತಿದ್ಯಾ ಶಾರ್ವರಿ? ನೀನು ಈ ಮನೆಗೆ ಮಾಡಿರೋ ತ್ಯಾಗ ಒಂದ ಎರಡ? ನಿನ್ನನ್ನು ಪ್ರಶ್ನೆ ಮಾಡೋ ಹಕ್ಕು ಯಾರಿಗೂ ಇಲ್ಲ. ಇನ್ಸ್ಪೆಕ್ಟರ್, ನಾವು ಈ ಕಂಪ್ಲೇಂಟ್ನ ವಾಪಸ್ ತಗೋತೀವಿ, ನೀವೇನು ಹೊರಡ್ಬೋದು. ಓಕೆ, ನೀವೆಲ್ಲ ಇಷ್ಟು ಹೇಳ್ತಿದ್ದೀರಾ ಅಂದಮೇಲೆ ನಾನು ಮಾತಾಡೋದ್ರಲ್ಲಿ ಅರ್ಥನೇ ಇಲ್ಲ. ಮಹೇಶ್ ಅವರೇ, ಸ್ಟೇಷನ್ ಬಂದು ನೀವು ಕೊಟ್ಟಿರುವಂಥ ಕಂಪ್ಲೇಂಟ್ನ ವಾಪಸ್ ತಗೊಳ್ಳಿ. ನನ್ನಿಂದ ನಿಮ್ಮೆಲ್ರಿಗೂ ಡಿಸ್ಟರ್ಬ್ ಆಗಿದ್ರೆ ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಮೇಡಮ್. ಚಿಕ್ಕಪ್ಪ, ಅವತ್ತೇನಾಯಿತು ಅದ್ರ ಬಗ್ಗೆ ಕ್ಲಾರಿಟಿ ಬೇಕು ಅಂತ ಹೇಳಿದ್ರಲ್ಲ, ಅದಕ್ಕೋಸ್ಕರ ಕಂಪ್ಲೇಂಟ್ ಕೊಡೋಕೆ ಒಪ್ಕೊಂಡೆ. SI ಬಂದು ರತ್ನನ ಬಗ್ಗೆ ಅವಳ ಗಂಡನ ಬಗ್ಗೆ ವಿಚಾರಿಸ್ತಾರೆ ಅಂದ್ಕೊಂಡೆ. ಆದರೆ ಅವ್ರು ನೇರವಾಗಿ ಬಂದು ಚಿಕ್ಕಮ್ಮನೇ ವಿಚಾರಿಸ್ತಿದ್ದಾರೆ. ನನಗಿದು ಇಷ್ಟ ಆಗಿಲ್ಲ ಚಿಕ್ಕಪ್ಪ. ಆ್ಯಂಡ್ ಮೋರ್ ಓವರ್, ನನಗಿಂತ ಯಾವ ಕ್ಲಾರಿಟಿಗಳು ಬೇಕಾಗಿಲ್ಲ. ಚಿಕ್ಕಮ್ಮ, ಸಾರಿ. ನಿಮಗೆ ಬೇಜಾರಾಗಿದ್ರೆ ನಮಗೆ ಕ್ಷಮಿಸ್ಬಿಡಿ. ನಾವು ಅಂದ್ಕೊಂಡಿದ್ದೆ ಒಂದು, ಇಲ್ಲಾಗಿದ್ದೆ ಒಂದು. ಇದ್ಯಾವುದು ಇಂಟೆನ್ಷನಲ್ ಅಲ್ಲ. ಇನ್ಫ್ಯಾಕ್ಟ್ ಚಿಕ್ಕಪ್ಪನಿಗೂ ಈ ರೀತಿ ಆಗತ್ತೆ ಅಂತ ಗೊತ್ತಿರಲಿಲ್ಲ. ಹೌದು ಶಾರ್ವರಿ, ಒಂದೊಂದ್ಸಲಿ ಏನೋ ಮಾಡೋಕ್ಕೆ ಹೋಗಿ ಮತ್ತೇನೋ ಆಗಿಬಿಡುತ್ತೆ. ಇದನ್ನು ಮನಸ್ಸಿಗೆ ಹಾಕೋಬೇಡ. ಸರಿ, ಈ ವಿಷಯನ ಇಲ್ಲಿಗೆ ಬಿಟ್ಬಿಡೋಣ. ಹೊಡಿಯಲ್ಲ. ನೀವಾ ಇನ್ಸ್ಪೆಕ್ಟರ್ನ ಕರೆಸಿದ್ದು ನನ್ನನ್ನು ಹೆದರ್ಸೋಕ? ಕುಂಬಳಕಾಯಿ ಕಳ್ಳ ಅಂದರೆ ನೀನು ಯಾಕೆ ಹೆಗ್ಲು ಮುಟ್ಟು ನೋಡ್ಕೋತೀಯ ಶಾರ್ವರಿ? ನಾನು ಪೊಲೀಸ್ನವ್ರನ್ನ ಕರೆಸಿದ್ದು ರತ್ನ ಮತ್ತು ಅವಳ ಗಂಡನ್ನು ವಿಚಾರಣೆ ಮಾಡೋದಕ್ಕೋಸ್ಕರ. ನಿನಗೂ ಆ ವಿಷಯಕ್ಕೂ ಲಿಂಕ್ ಇದೆ ಅನ್ನೋದು ಅವ್ರು ಬಂದ ಮೇಲೆ ಗೊತ್ತಾಯಿತು. ಮನೆಯವರಿಗೆ ಯಾರಿಗೂ ನಿನ್ನ ಮೇಲೆ ಅನುಮಾನ ಇಲ್ಲದೆ ಇರ್ಬೋದು, ಆದರೆ ನನಗಂತೂ ನಿನ್ನ ಮೇಲೆ ಅನುಮಾನ ಇದ್ದೇ ಇದೆ. ನಿಜ ಹೇಳು, ಪೂರ್ಣಿ ಕುಡಿಯೋ ಔಷಧಿನಲ್ಲಿ ವಿಷ ಸೇರಿಸಿದ್ದು ನೀನೇನಾ?
ಇದು ಒಳ್ಳೆ ಸರಿ ಹೋಯ್ತು. ಆಗೋ ಅನಿಷ್ಟಕ್ಕೆಲ್ಲ ಶನೀಶ್ವರನೇ ಕಾರಣ ಅನ್ನೋ ಹಾಗಾಗ್ಬಿಟ್ಟಿದ್ದೀರ. ಈ ಮನೇಲಿ ಯಾರಿಗೆ ಏನೇ ತೊಂದರೆ ಆದರೂ ಅದಕ್ಕೆ ನಾನೇ ಕಾರಣ ಆಗಿರ್ತೀನ? ಮನೆಗೊಂದು ವಿಷ ಸರ್ಪ ಬಂದು ಸೇರ್ಕೊಂಡಿರೋವಾಗ ಇನ್ಯಾರ ಮೇಲೆ ಅನುಮಾನ ಪಡೋಕ್ಕೆ ಸಾಧ್ಯ? ಈ ಮನೆನ ಸರ್ವನಾಶ ಮಾಡಬೇಕು ಅಂತಾನೆ ಬಂದು ಸೇರ್ಕೊಂಡಿರೋಳಲ್ವಾ ನೀನು? ಒಟ್ಟಿನಲ್ಲಿ ಸುತ್ತಿ ಬಳಸಿ ನನ್ನ ವಿಷಯಕ್ಕೆ ಬರ್ತೀರ ನೋಡಿ. ನಾನೊಂಥರ ನೀರಿದ್ದ ಹಾಗೆ, ಬಿಸಿ ಮಾಡಿದ್ರೆ ಕುದೀತೀನಿ, ತಣ್ಣಗಿಟ್ರೆ ತಂಪಾಗಿರ್ತೀನಿ. ಈ ಮನೆಯವರೆಲ್ಲರೂ ಹೇಳೋ ಹಾಗೆ ಈ ಮನೆಗೆ ನಾನು ದೇವತೆ ಅಂತ ಅಂದ್ಕೊಂಡ್ರೆ ದೇವತೆ ಹಾಗಿರ್ತೀನಿ. ನೀವು ಹೇಳೋ ಹಾಗೆ ರಾಕ್ಷಸಿ ಅಂತ ಅಂದ್ಕೊಂಡ್ರೆ ನಾನು ರಾಕ್ಷಸಿ ಆಗ್ತೀನಿ. ಏನು ಹೆದರ್ಸಿದೀಯಾ? ಅವತ್ತು ಎಲ್ರ ಮುಂದೆ ನಿಜ ಒಪ್ಕೋತೀನಿ ಅಂತ ಹೇಳಿ ಯಾಮಾರಿಸಿ ಊರು ಬಿಟ್ಟು ಹೋದೆ. ಆಮೇಲೆ ನನ್ನ ಅದಕ್ಕೆ ನಾನು ಟಾರ್ಗೆಟ್ ಮಾಡಿ ನಾನು ಬಾಯಿ ಮುಚ್ಚಿಸ್ದೆ. ಇನ್ನೂ ಅದೇ ಭಯದಲ್ಲಿ ಇರ್ತೀನಿ ಅಂತ ಅಂದ್ಕೊಂಡಿದ್ಯಾ ನೀನು? ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ, ಮಾಡಿರೋ ತಪ್ಪನ್ನು ಮನೆಯವ್ರ ಮುಂದೆ ಒಪ್ಕೊಂಡು ಅವರೆಲ್ಲರ ಮುಂದೆ ಕ್ಷಮೆ ಕೇಳು. ಅವ್ರು ಕೊಡೋ ಶಿಕ್ಷಣ ಅನುಭವಿಸು. ಏನು ತಪ್ಪು ಮಾಡದೇ ಇರೋರೆ ಇವತ್ತಿನ ಕಾಲದಲ್ಲಿ ಕಷ್ಟದಲ್ಲಿ ಸಿಕ್ಕಾಕೊಂಡು ನರಳ್ತಾ ಇರಬೇಕಾದ್ರೆ ನೀನು ಬಚಾವಾಗ್ತೀನಿ ಅನ್ನೋ ಭ್ರಮೇಲಿರ್ಬೇಡ. ಭ್ರಮೇಲಿರೋದು ನೀವು ರೀ. ನಿಮಗೆ ನನ್ನ ಬಗ್ಗೆ ಏನು ಹೇಳಿದ್ರು ಅರ್ಥ ಆಗ್ತಿಲ್ಲ. ರಣಹದ್ದನ್ನ ಗುಬ್ಬಿ ಮರಿ ಅಂದ್ಕೊಂಡು ಹಿಡಿಯೋಕೆ ಹೋಗ್ತಿದ್ದೀರಾ. ಇಲ್ಲ, ನಿಮಗೆ ಬೇರೆ ರೀತಿಯೇ ತಿಳಿಸಿ ಹೇಳಬೇಕು ಅನ್ನಿಸ್ತಾ ಇದೆ. ಆಯಿತು ಬಿಡಿ. ಈಗೇನು, ನಾನು ಮಾಡಿರೋ ತಪ್ಪುಗಳನ್ನೆಲ್ಲ ಒಪ್ಕೋಬೇಕು, ಮನೆಯವ್ರ ಹತ್ರ ಕ್ಷಮೆ ಕೇಳಬೇಕು, ಅಷ್ಟೇ ತಾನೇ? ಆದರೆ ಅದಕ್ಕೂ ಮುಂಚೆ ನಾನು ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು. ಇಲ್ಲಲ್ಲ, ಪ್ರೈವೇಟಾಗಿ ಬೇರೆ ಕಡೆ. ನಾಳೆ ನಾನು ನೀವು ಆಚೆ ಹೋಗೋಣ. ಅಲ್ಲಿ ನನ್ನ ಮನಸ್ಸಿನಲ್ಲಿರೋ ಮಾತುಗಳನ್ನೆಲ್ಲ ನಾನು ಹೇಳ್ತೀನಿ. ಅದಾದಮೇಲೆ ಏನು ನಿರ್ಧಾರ ಮಾಡಬೇಕು ಅಂತ ನೀವು ಯೋಚನೆ ಮಾಡಿ. ನೀವೇನೇ ನಿರ್ಧಾರ ತಗೊಂಡ್ರೂ ಅದನ್ನು ನಾನು ಆಕ್ಸೆಪ್ಟ್ ಮಾಡ್ತೀನಿ. ನಾಳೆ ನಾವು ಆಚೆ ಹೋಗ್ತಿದ್ದೀವಿ. ಮಾತು ನಂದು, ನಿರ್ಧಾರ ನಿಮ್ಮದು. ಮಾಧವರೇ, ಯಾಕೆ ಹೀಗೆ ಕೂತಿದ್ದೀರಾ? ಏನಾಯ್ತು? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.